ನಮ್ಮ ಹತ್ರನೂ ಐತೆ ಕೋರ್ಟ್ ಆರ್ಡರ್. ಹಾಗೆ ನಿಮ್ಗೆ ದುಡ್ಡು ಕೊಡಕ್ಕೆ 3 ದಿವಸ ಟೈಮು ಐತೆ. ಮೂರು ದಿನ ಅಲ್ಲ 3 ವರ್ಷ ಆದ್ರೂ ಇಷ್ಟು ದುಡ್ಡನ್ನ ಸಂಪಾದನೆ ಮಾಡಕ್ಕೆ ನಿಮ್ ಕೈಗಾಗಲ್ಲ. ನಮ್ಮ ಸಂಪಾದನೆ ಬಗ್ಗೆ ನೀವ್ ಮಾತಾಡ್ಬೇಡಿ, ಅದನ್ನ ನಾವು ನೋಡ್ಕೊಂತೀವಿ. ಏಯ್ ಮತ್ತೆ ಬರ್ತೀನಿ, ಇನ್ನು 3 ದಿನ ಅಷ್ಟೇ. ಬನ್ನಿ 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 ಬನ್ನಿ. ಬರೋರ್ನ ಕರೆದು ಉಪಚಾರ ಮಾಡ್ಬೇಕು ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಧಾರಾಳವಾಗಿ ಬನ್ನಿ. ಏಯ್ ಕಟಾಯಿಸ್ಕೊಳ್ಳಿ. ಏಯ್ ತೆಗ್ಯೋ, ಬಂದ್ರ ಬಂದ್ರ. ಸೀತಾ ಬನ್ನಿ ಹೋಗೋಣ. ನೀವು ಕಿಟಕಿ ತೆಗ್ದಿದ್ರಿ ಅಂತ ನಂಗೆ ಸಿಕ್ಕಾಪಟ್ಟೆ ಕೋಪ ಬಂತು, ಬೈದ್ಬಿಟ್ಟೆ. ಸಾರಿ. ಪಾಪ ಅಲ್ವಾ ಸಿಹಿ? ಪರವಾಗಿಲ್ಲ ಸೀತಾ, ನನಗೇನು ಬೇಜಾರಿಲ್ಲ. ಬನ್ನಿ ತಿಂಡಿ ಮಾಡಕ್ಕೆ ಹೋಗೋಣ. ನಾನು ಬರಬೇಕು ಅಂದರೆ ನೀವು ನನಗೆ ಮಾತು ಕೊಡಬೇಕು. ಏನು? ಸಿಹಿ ಮಲ್ಗಿರ್ಬೇಕಾದ್ರೆ ನೀವು ಈ ಥರ ಕಿಟಕಿ ತೆಗಿಯಲ್ಲ ಅಂತ. ಓಕೆ ಸೀತಾ, ಇನ್ಮೇಲೆ ಸಿಹಿ ಪುಟ ಮಲ್ಗಿರ್ಬೇಕಾದ್ರೆ ಯಾವತ್ತೂ ಕಿಟಕಿ ಓಪನ್ ಮಾಡೋದಿಲ್ಲ. ಓಕೆ ರಾಮ್, ಥ್ಯಾಂಕ್ ಯು. ಪುಟ್ಟ ನೀನು ಇಲ್ಲೇ ಮಲ್ಕೋ ಆಯ್ತಾ, ನಾನು ಎಲ್ಲರಿಗೂ ತಿಂಡಿ ಕೊಟ್ಟು ಬರ್ತೀನಿ. ಬನ್ನಿ ಹೋಗೋಣ. ಅಮ್ಮ ಕಿಟಕಿ ಬಾಗ್ಲು ಹಾಕಮ್ಮ. ಹಾ ಪುಟ್ಟ. ಈಗ ನಿನಗೆ ಚಳಿ ಆಗೋದಿಲ್ಲ, ನೀನು ರೆಸ್ಟ್ ಮಾಡು. ಓಕೆ? ಬೇಡ, ಮತ್ತೆ ಯಾರಾದ್ರೂ ಕಿಟಕಿ ತೆಗ್ದ್ಬಿಟ್ರೆ ನೀನು ನನ್ನ ಜೊತೆನೆ ಬಾ ಪುಟ್ಟ. ನೀವೇಕೆಲ್ಲ ನಿಂತಿದ್ದೀರಾ? ಬನ್ನಿ ತಿಂಡಿ ಮಾಡಿ. ಏನ್ ಸುದ್ದಿ? ಯಾಕೆ ಇದ್ದಕ್ಕಿದ್ದಂಗೆ ಅಮ್ಮ ಅಂತ ಕರೆದಿದ್ದು? ಯಾಕೋ ನನಗೂ ಗೊತ್ತಿಲ್ಲ ಅಕ್ಕ, ಇದಕ್ಕಿದ್ದಂಗೆ ಬಂದ್ಬಿಡ್ತು. ಅಲ್ಲ ಕೇಳ, ಬೇಗ ಚಳಿ ಆಗುತ್ತೆ ಅಂತ ಗೊತ್ತಿದ್ರು ಕಿಟಕಿ ಬಾಗ್ಲು ತೆಗ್ದಿದ್ದೀರಾ ಅಲ್ವಾ? ಏ ಪುಟ್ಲಿಗೋ, ಹೋಗ್ಬಿಟ್ಟು ಕಿಟಕಿ ಬಾಗ್ಲು ಹಾಕೋ. ನಾನೇ ಹಾಕ್ಲಿ, ನೀನೇ ಹಾಕೋ. ಒಂದ್ ಕಿಟಕಿ ಬಾಗ್ಲು ಹಾಕೋ ಅಂದ್ರೆ ಹೆಂಗೆಲ್ಲ ಆಡ್ತೀಯಲ್ವಾ? ಮಾರಾಯ್ತಾನ ಜಾಕಿಯಣ್ಣ ಆ ರೌಡಿಗಳ ಮುಂದೆ ಆವಾಜ್ ಹಾಕೊಂಡು ಪೋಸ್ ಕೊಟ್ಲು. ಮಾರಾಯ್ತಾ ಅಂತೆ, ಮಾರಾಯ್ತಾ. ಅದು ಮಾರಾಯ ಕಣೆ, ಮಾರೈತಿ. ಸಿಕ್ಕಾಪಟ್ಟೆ ಚಳಿ. ಮಕ್ಕಳ, ಈಗ ಬಿಸಿ ಬಿಸಿ ತಿಂಡಿ ತಿನ್ನೋಣ. ಆಹಾ, ನಮ್ಮ ಅಡ್ಗೆ ಭಟ್ರು ಇವತ್ತು
ಸಕ್ಕತ್ತಾಗಿ ಪಾಸ್ತಾ ಮಾಡಿದ್ದಾರೆ ಅನ್ಸುತ್ತೆ. ಏ ಸುಬ್ಬಿ, ಕಣ್ಬಿಟ್ಟು ಸರಿಯಾಗಿ ನೋಡು, ಇದು ಪಾಸ್ತಾ ಅಲ್ಲ, ಚಿತ್ರಾನ್ನ. ಮತ್ತಿದನ್ ಮಾಡಿದ್ದು ತಾತ ಅಲ್ಲ, ನಾನೇ. ಆದ್ರೆ ನಿಂಬೆಹಣ್ಣು ಹಿಂಡಿ ಫೈನಲ್ ಟಚ್ ಕೊಟ್ಟಿದ್ದು ನಾನಯ್ಯ. ನೀನಂತಕ್ಕೆ ಚಿತ್ರಾನ್ನಕ್ಕೆಲ್ಲ ಪಾಸ್ತಾ ಅಂತ ಹೇಳಿ ಆಸೆ ಹುಟ್ಸೋದು? ಅಮ್ಮ ಹೇಳ್ತಾ ಇರ್ತಾರೆ, ನಾವು ಕಣ್ಣು ಮುಚ್ಕೊಂಡು ಏನು ಅನ್ಕೊಂಡು ತಿಂತೀವೋ ಅದು ಅದೇ ಆಗಿರುತ್ತಂತೆ. ಯು ಆಲ್ವೇಸ್ ಸೇ ಅಮ್ಮ ಹೇಳ್ತಿರ್ತಾರೆ ಅಂತ. ಯಾವತ್ತಾದ್ರೂ ಅಮ್ಮ ಫೇಸ್ ಹಿಂಗ ಅಂದ್ರೆ ನೋಡಿದ್ಯಾ? ನೋಡಿದಾಳೆ ಇಮ್ಯಾಜಿನೇಷನ್ ಅಲ್ಲಿ. ನೋಡಿಲ್ಲ ಕಣ್ರು, ಅರೆ ಒಂದಿನ ನೋಡ್ತೀನಿ ಅಲ್ವಾ. ಈಗೇನಾದ್ರೂ ಅಮ್ಮ ನನ್ನ ಜೊತೆ ಇದ್ದಿದ್ರೆ ಹೀಗೆಲ್ಲ ಹೇಳ್ತಾ ಇದ್ರು ಅಲ್ವಾ. ಅಲ್ವಾಗಿಲ್ವಾ ಏನಿಲ್ಲ, ಹೇಳ್ತಾ ಇದ್ರು ಅಷ್ಟೇ. ಆಯ್ತಮ್ಮ, ಆಯ್ತು. ಈ ಅಮ್ಮ ಪುರಾಣ ನಿಲ್ಸಿ ಬಾಯಿ ಮುಚ್ಕೊಂಡು ತಿಂಡಿ ತಿನ್ನಿ, ಆರೋಯ್ತದೆ. ಬಾಯಲ್ಲ, ಕಣ್ ಮುಚ್ಕೊಂಡು ಚಿತ್ರಾನ್ನ ತಿನ್ನಿ, ಆಗ ಅದು ಪಾಸ್ತಾ ಆಗೋಯ್ತದೆ. ನಂಗೆ ಸಿಹಿ ಬೇಕು ಚಿಕ್ಕಿ, ಅವಳಿಗೆ ತುಂಬಾ ಬೋರ್ ಆಗ್ತಿದೆ. ಅಲ್ಲ, ಸೀತಾ ಅಂತಕ್ಕೆ ಗೊಂಬೆ ನಿಡ್ಕೊಂಡು ಸಿಹಿ ಸಿಹಿ ಅಂತಿದ್ದಾರೆ. ಅಂತೂ ಅರ್ಥನೇ ಆಗ್ತಿಲ್ಲ, ಸಿಹಿ ಯಾವಾಗ ಬರ್ತಾಳೆ? ಸಿಹಿ ಯಾವತ್ತೂ ಬರಲ್ಲ. ಸೀತಾ ಅದಕ್ಕೆ ಸಿಹಿ ಇಲ್ಲ ಅನ್ನೋ ವಿಚಾರ ಗೊತ್ತಿಲ್ಲ. ಅವರು ಆ ಗೊಂಬೆನಲ್ಲಿ ಸಿಹಿನ ಕಾಣ್ತಾ ಇದ್ದಾರೆ. ಅಂದ್ರೆ ಅವ್ರು ಮೆಂಟಲ್ ಆಗಿದ್ದಾರ? ಹಾಗೆಲ್ಲ ಹೇಳ್ಬಾರ್ದು. ಸಿಹಿ ಇಲ್ಲ ಅನ್ನೋದನ್ನ ಕೇಳಿ ನೀನೇ ಎಷ್ಟು ದುಃಖದಲ್ಲಿದ್ಯಾ. ಸೀತಾ ಸಿಹಿ ತಾಯಿ, ಅವಳಿಗೆ ಇನ್ನೆಷ್ಟು ಬೇಜಾರಾಗಿರುತ್ತೆ ಯೋಚನೆ ಮಾಡು. ಪಾಪ ಅಲ್ವಾ ಸೀತಾ ಅದಕ್ಕೆ? ಅನ್ನಿ, ಪಾಪ ಸೀತಾ. ಅದಕ್ಕೆ ನಾವೆಲ್ಲರೂ ಸೀತನ್ನ ಹುಷಾರಾಗಿ ಚೆನ್ನಾಗಿ ನೋಡ್ಕೋಬೇಕು ಅನ್ನಿ. ಅನಿ ನೋಡು, ಯಾವುದೇ ಕಾರಣಕ್ಕೂ ಸೀತಾ ಅದಕ್ಕೆ ಹತ್ರ ಹೋಗಿ ಸಿಹಿ ಇಲ್ಲ ಅನ್ನೋ ವಿಚಾರ ಮಾತ್ರ ಹೇಳ್ಬೇಡ. ಸೀತಾ ಏನೇ ಸಿಹಿ ವಿಚಾರ ಕೇಳಿದ್ರು ನೀನು ಗೊತ್ತಿಲ್ಲದೆ ಇರೋ ತರ ಇದ್ಬಿಡು, ಸರಿನಾ? ತಿಂಡಿ ನಂಗೆ ಬೇಡ ಚಿಕ್ಕಿ. ನೋಡೋ, ಹಠ ಮಾಡಬೇಡ. ನಿನ್ನೆಯಿಂದ ನೀನೇನು ಸರಿಯಾಗಿ ತಿಂದಿಲ್ಲ. ಮಾಡು. ಸಿಹಿ ಜೊತೆನೆ ತಿನ್ನೋದು. ಅವಳಿಲ್ಲ ಅಂದ್ರೆ ನಂಗೆ ಊಟ ತಿಂಡಿ ಆಟ ಏನು ಬೇಡ. ನೋಡನಿ, ಮೇಲ್ ಹೋದವರು ದೇವ್ರಾಗ್ತಾರತ್ತೆ. ಸಿಹಿ ನಿನ್ನ ಮೇಲಿಂದ ನೋಡ್ತಾ ಇರ್ತಾಳೆ. ನೀನ್ ಊಟ ತಿಂಡಿ ಮಾಡ್ಲಿಲ್ಲ ಅಂತಂದ್ರೆ ಸಿಹಿ ಬೇಜಾರಾಗತ್ತೆ ಅಲ್ವಾ? ಸಿಹಿ ಬೇಜಾರಾಗ್ಬಾರ್ದು ಅಲ್ವಾ? ಹಾಗಾದ್ರೆ ತಿನ್ನಮ್ಮ. ಸಿಹಿ, ನೀನ್ ಬೇಜಾರು ಮಾಡ್ಕೋಬೇಡ, ನಾನು ತಿಂತಾ ಇದ್ದೀನಿ.
ಕಣ್ ಬಿತ್ತು ಬೇಬಿ ನಿನ್ ಮೇಲೆ. ಆ ದೇವ್ರು ನನ್ಗೆಲ್ಲ ಖುಷಿ ಕೊಟ್ಟು ಅದೇ ಸಲ ಎಲ್ಲದನ್ನು ಕಿತ್ಕೊಂಡ್ಬಿಟ್ಟ. ಅಪ್ಪ ಅಮ್ಮ ಇಲ್ಲ ಅಂದಾಗ ಇದುವರೆಗೂ ಯಾವತ್ತೂ ನಾನು ಅನಾಥ ಅಂತ ಅನ್ಸಿರ್ಲಿಲ್ಲ. ಆದ್ರೆ ನೀನಿಲ್ದೆ ಇವತ್ತು ನಿಜವಾಗ್ಲೂ ಅನಾಥ ಆಗೋದೆ. ನಿಜವಾದ ಅನಾಥ ನಾನೇ. ಇವತ್ತು ನನ್ನ ಸೆಕೆಂಡ್ ಬರ್ತಡೇ. ಅಪ್ಪಂದು ಮತ್ತೆ ನನ್ನ ಬರ್ತಡೇ ಒಂದೇ ದಿನ. ಸೀತಮ್ಮನ್ ಮತ್ತೆ ನನ್ನ ಸೆಕೆಂಡ್ ಬರ್ತಡೇ ಒಂದೇ ದಿನ. ಬಾಯಪ್ಪ. ಬಾ ಪುಟ್ಟ. ಓ ಚಿಕ್ಕಿ ಮತ್ತೆ ಮಾವ ಎಲ್ಲಿ ಹೋದ್ರು? ಅವ್ರಿಗೆ ನನ್ನಿಂದ ಡಿಸ್ಟರ್ಬ್ ಆಯ್ತು ಅನ್ಸತ್ತೆ. ಪರವಾಗಿಲ್ಲ, ಬಾ ಬಾ ಕೂತ್ಕೋ, ತಿಂಡಿ ತಿನ್ನೋಣ. ಹೌದು ಸೀತಾ, ನಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ನು. ಇವರಿದ್ದಾರೆ ಬಡಿಸೋದಕ್ಕೆ. ಹಬ್ಬ, ಈ ಬಡ್ಡಿ ಬಂಗಾರಮ್ಮ ಆಂಟಿ ದೊಡ್ಡ ಡ್ರಾಮಾ ಮಾಡ್ತಾರೆ. ಸೀತಮ್ಮನ್ ಮುಂದೆ ಒಂಥರ ಮಾತಾಡ್ತಾರೆ, ಸೀತಮ್ಮನ್ ಹಿಂದೆ ಒಂಥರ ಮಾತಾಡ್ತಾರೆ. ಬಡ್ಡಿ ಬಂಗಾರಮ್ಮ ಆಂಟಿ, ನನ್ಗೆಲ್ಲ ಗೊತ್ತು. ನೀವು ವಾಣಿ ಅಜ್ಜಿನ ಸಾಯಿಸಿದ್ದೀರ ಅಲ್ವಾ? ಅದನ್ನ ಎಲ್ರಿಗೂ ಹೇಳ್ತೀನಿ. ಅಪ್ಪು ಎಲ್ಲಿ? ಬರ್ತೀನಿ ಅಂದ್ರು, ಯಾಕೇನೋ ಬಂದಿಲ್ಲ ಅಂತ ಗೊತ್ತಿಲ್ಲ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಪುಟ್ಟ, ನೀನು ಇಲ್ಲೇ ಕೂತಿರು, ನಾನು ಅಪ್ಪನ ಕರ್ಕೊಂಡು ಬರ್ತೀನಿ, ಆಯ್ತಾ? ಸೀಪುಟ, ನಿಂಗೆ ನನ್ನ ಜೊತೆ ಸೀತಮ್ಮ ಜೊತೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸಲ್ವೇನೋ? ಒಂದೇ ಒಂದ್ಸಲ ಬಂದು ನಿನ್ನ ಫೇವ್ರೆಟ್ ಬಟ್ಟೆ ಬ್ಲೂ ಕಲರ್ ಫ್ರಾಕ್ ಹಾಕೊಳ್ಳೋ ಬಂಗಾರ, ಬಂದ್ಬಿಡು ಬಂಗಾರ. ನನ್ನ ಇನ್ನೊಂದೇ ಒಂದ್ಸಲ ಫ್ರೆಂಡ್ ಅಂತ ಕರಿಬಿಟ್ಟ. ವಾಪಸ್ ಬಂದ್ಬಿಡು ಬಂಗಾರ. ರಾಮ್, ದೇವ್ರೆ, ನನ್ಗೇನಾಗಿದೆ ಅಂತ ನಿನ್ಗಾದ್ರೂ ಗೊತ್ತಾ?
ಯಾಕೆ ನನ್ನ ಜೊತೆ ಎಲ್ರು ಟೂ ಬಿಟ್ಟಿದ್ದಾರೆ? ನನ್ನ ಯಾರು ನೋಡ್ತಾನೂ ಇಲ್ಲ, ಮಾತಾಡಿಸ್ತಾನೂ ಇಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ ದೇವ್ರೆ? ಪ್ಲೀಸ್ ದೇವ್ರೆ, ನೀನಾದ್ರೂ ಹೇಳು ಪ್ಲೀಸ್ ಪ್ಲೀಸ್. ನೀನು ಯಾರಿಗೂ ಕಾಣಲ್ಲ, ನಾನು ಯಾರಿಗೂ ಕಾಣಲ್ಲ, ಆದ್ರೆ ನನಗೆ ಎಲ್ರು ಕಾಣ್ತಾರೆ. ಇದು ಹೇಗ್ ಮ್ಯಾಜಿಕ್ಕು? ಸೀತಮ್ಮ ಯಾವಾಗ್ಲೂ ಹೇಳ್ತಿರ್ತಾಳೆ, ನಮ್ಗೇನಾದ್ರೂ ಕಷ್ಟ ಬಂದ್ರೆ ದೇವ್ರಿದ್ದಾನೆ ನಮ್ಗೆ ಕಾಪಾಡಕ್ಕೆ ಅಂತ. ಈಗ ನನ್ ನಿಜವಾಗ್ಲೂ ಕಷ್ಟ ಬಂದಿದೆ, ನೀನ್ ನನ್ಗೆ ಹೆಲ್ಪ್ ಮಾಡ್ಬೇಕಲ್ವಾ? ಪ್ರೀ ಯಾವಾಗ್ಲೂ ಹೇಳ್ತಿದ್ಲು, ನಾನು ಏನೇ ಹೇಳಿದ್ರು ಅದು ನಿಜ ಆಗತ್ತೆ ಅಂತೆ. ಈಗ್ಲೂ ಅದು ನಿಜ ಆಗೋ ತರ ಮಾಡು. ನಾನು ಮೊದ್ಲಿನ ಹಾಗೆ ಎಲ್ರಿಗೂ ಕಾಣೋ ತರ ಮಾಡು ದೇವ್ರೆ. ಪ್ಲೀಸ್ 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 ದೇವ್ರೆ, ಪ್ಲೀಸ್. ನಾನೇನಾದ್ರೂ ತಪ್ಪು ಮಾಡಿದ್ರೆ ಐ ಆಮ್ ಸಾರಿ. ಪಿಂಕಿ ಪ್ರಾಮಿಸ್, ಇನ್ಮೇಲೆ ನಿನ್ಗೆ ಸಿಟ್ ಬರೋ ತರ ನಾನು ಮಾಡಲ್ಲ. ಪ್ಲೀಸ್ 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 ಪ್ಲೀಸ್, ನಾನೆಲ್ರೂ ಕಾಣೋ ತರ ಮಾಡು ದೇವ್ರೆ, ಪ್ಲೀಸ್. ರಾಮ್, ಏನಾಯ್ತು ಹೇಳಿ? ಏನು ಹೇಳ್ಬೇಕು ಸೀತಾ? ರಾಮ್, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಅಳ್ತಾ ಇದ್ದೀನ? ನಾನು ನೀವು ನನ್ನ ಜೊತೆ ಇರ್ಬೇಕಾದ್ರೆ ನಾನು ಯಾಕೆ ಆಳ್ಬೇಕು? ಅದು ಸಿಹಿ ಪುಟ ಬಟ್ಟೆ ಮರ್ಸ್ತಿದ್ನ, ಆಗ ಕಣ್ಣಿಗೇನೋ ಧೂಳು ಬಿತ್ತಷ್ಟೆ. ಫೈನ್. ಈ ಬಟ್ಟೆ ಎಲ್ಲ ನಾನು ಮಡ್ಚಿಟ್ಟಿದ್ದೆ, ಯಾರು ಇದನ್ನ ಹರಡಿರೋದು? ಅದು ಸೀತಾ ಬಟ್ಟೆ ಇದು ಓ, ಇವತ್ತು ನಿಮ್ಮ ಮಗಳು ಯಾವ ಬಟ್ಟೆ ಹಾಕ್ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ತಿದ್ರಾ? ಹಾಂ. ರಾಮ್, ಆಮೇಲೆ ಸೆಲೆಕ್ಟ್ ಮಾಡೋಣ. ನಿಮ್ಮ ಮಗಳು ಅಲ್ಲಿ ಕಾಯ್ತಿದ್ದಾಳೆ ನಿಮ್ಮ ಜೊತೆ ತಿಂಡಿ ತಿನ್ಬೇಕು ಅಂತ. ಬನ್ನಿ ಬನ್ನಿ. ಅಲ್ಲ ಸೀತಾ, ಬಟ್ಟೆ ನಾನು ಆಮೇಲೆ ಮಡ್ಚಿಡ್ತೀನಿ, ಬನ್ನಿ. ಆಂಟಿ ಆಂಟಿ, ನಾನು ನಿಮಗೆ ಕಾಣಿಸ್ತಾ ಇದ್ದೀರಾ ಆಂಟಿ? ಆಂಟಿ ಆಂಟಿ ಆಂಟಿ, ಇವ್ರಿಗೂ ನಾನು ಕಾಣಿಸ್ಲಿಲ್ವಾ? ಮಾವಯ್ಯ, ತಿಂಡಿ ತಿನ್ನು. ಮೊದಲು ನಾನು ಸಿಹಿಗೆ ತಿಂಡಿ ತಿನ್ನಿಸ್ಬಿಡ್ತೀನಿ. ಪುಟ, ಆನು ಆ ಆ ಆ ಆ. ಯಾಕೆ ಹಠ ಮಾಡ್ತಿದ್ಯಾ ಇವತ್ತು? ನನ್ನ ಮುದ್ದು ಅಲ್ವಾ ನೀನು? ಎರಡೇ ಇಡ್ತಿತ್ತೇನು ಪುಟ? ಸಿಹಿ, ನನಗೆ ಸಿಟ್ಟು ಬರೆಸ್ಬೇಡ, ಆ ಮಾಡು. ನೋಡಿ ರಾಮ್, ನಿಮ್ಮ ಮಗಳು ಹಠನ. ಇವಳಿಗೆ ಮುದ್ದು ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ. ಸೀತಮ್ಮ, ನನ್ಗೆ ಹಿಂಗೆಲ್ಲ ಸುಮ್ನೆ ಬೈದ್ರೆ ನನ್ ತುಂಬಾ ಕೋಪ ಬರುತ್ತೆ. ಗೊಂಬೆ ತಿನ್ಸಕ್ ಹೋಗಿ ಸಿಹಿ ತಿನ್ನು ಅಂದ್ರೆ ಯಾರಿಗೆ ಕೋಪ ಬರಲ್ಲ ಹೇಳು? ಇರ್ಲಿ ಬಿಡು, ನಾನೇ ತಿಂತೀನಿ. ಆ ಮಾಡು ಪುಟ. ನೋಡಿ ರಾಮ್, ಇವಳು ತಿಂತಾನೆ ಇಲ್ಲ. ನೀವಾದ್ರೂ ಹೇಳಿ ಒಂದ್ಸಲ, ನಿಮ್ಮ ಮಾತು ಕೇಳ್ತಾಳೆ ಇವಳು. ಸೀತಾ, ಫಸ್ಟು ನೀವು ತಿಂಡಿ ತಿನ್ನಿ, ಸಿಹಿ ಪುಟಾಗೆ ನಿಧಾನಕ್ಕೆ ತಿಂಡಿ ತಿನ್ಸಾಕ. ಸಿಹಿ ತಿಂದೆ ನಾನು ಯಾವತ್ತು ತಿಂದಿದ್ದೀನಿ ರಾಮ್?
ನೋಡಿ ಹೇಗೆ ಹಠ ಮಾಡ್ತಿದ್ದಾಳೆ ಇವತ್ತು. ನೀವಾದ್ರೂ ಒಂದ್ಸಲ ಬುದ್ಧಿ ಹೇಳಿ ಪ್ಲೀಸ್. ಸಿ ಪುಟ ನೀನು ಜಾಣೆ ಅಲ್ವಾ, ಹಠ ಮಾಡಬಾರ್ದು. ಬೇಗ ತಿಂಡಿ ತಿನ್ನು ಪುಟ. ಆ ಸಿ ಪುಟ ನೀ ಜಾಣೆ ಅಲ್ವಾ, ತಿನ್ನು ಪುಟ, ಹಠ ಮಾಡಬಾರ್ದು. ನೋಡು ಎಲ್ಲ ತಿಂಡಿ ಮುಗ್ಸಾಯ್ತು, ನೀನೊಬ್ಳೆ ಬಾಕಿ ಇರೋದು. ಒಂದು ತುತ್ತಾದ್ರೂ ತಿನ್ನೆ ಪ್ಲೀಸ್. ಮಾಡು. ಸೀತಾ ಪರವಾಗಿಲ್ಲ ಬಿಡಿ, ನಾ ತಿನ್ನಿಸ್ತೇನೆ. ಬಾಬ್ ಇಲ್ಲಿ ಹಾಲು ತಿಂತಾ ಇದ್ದಾಳೆ. ಹೌದಾ? ಇನ್ನೊಂದು ಬೈ ಆನ್. ಗುಡ್ ಗರ್ಲ್. ಅಪ್ಪ ನೀನು ಸೀತಮ್ಮನ ತರಾನೇ ಆಡ್ತಿದ್ಯಾ? ಗೊಂಬೆನ ನಾನು ಅಂತ ಇದ್ಯಾ? ನೋಡಿ ಸೀತಾ ತಿಂತಾಳೆ. ನಾನು ಅಪ್ಪನ ಮಗಳು, ಅದಕ್ಕೆ ನಿಮ್ ಕೈಲಿ ತಿನ್ನಿಸ್ಕೋತಿದ್ದಾಳೆ. ಕಳ್ಳಿ, ಅಪ್ಪ ತಿನ್ಸಿದ್ರೆ ಮಾತ್ರ ತಿನ್ನೋದ ನೀನು? ಈಗ ನೀವೊಂದು ತುತ್ತೀನಿ. ಹೌದು, ಯಾಕೆ ಊಟನ ಹಸು ಹೋಗ್ತಿಲ್ಲ? ಈಗ ತಿನ್ನಿಸ್ತೀನಿ.